ರೈತರು, ಮಹಿಳೆಯರು ಹಾಗೂ ಮಧ್ಯಮ ವರ್ಗದ ಹಿತ ಕಾಪಾಡಲು ಕೇಂದ್ರ ಮುಂಗಡ ಪತ್ರದಲ್ಲಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಸಂಸದ ಮಲ್ಲೇಶ್ ಬಾಬು ಕೋಲಾರದಲ್ಲಿಂದು ಹೇಳಿದ್ದಾರೆ. ಬಿಜೆಪಿಯ ನಾಯಕರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಅವರು, ಈ ಬಾರಿಯ ಆಯವ್ಯಯದಲ್ಲಿ ಎಂಎಸ್ಎಂಇ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಮೊದಲ ಬಾರಿ ಉದ್ಯಮಿಯಾಗುವ ಎಲ್ಲ ಸಮುದಾಯದ ಮಹಿಳೆಯರಿಗೆ 5 ಲಕ್ಷದಿಂದ 2 ಕೋಟಿ ರೂಪಾಯಿವರೆಗೆ ಸಾಲ ನೀಡಲು ಪ್ರಸ್ತಾಪಿಸಲಾಗಿದೆ ಎಂದರು. ಇದರ ಜೊತೆಗೆ ಕೃಷಿ, ತೋಟಗಾರಿಕೆ ಸೇರಿದಂತೆ ಹಲವು ವಿಷಯಗಳಿಗೂ ಆದ್ಯತೆ ನೀಡಿದ್ದು 1 ಕೋಟಿ 20 ಲಕ್ಷಕ್ಕೂ ಅಧಿಕ ರೈತರಿಗೆ ಅನುಕೂಲವಾಗಲಿದೆ. ಕಿಸಾನ್ ಕ್ರೆಡಿಟ್ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಇದರಿಂದ 7 ಕೋಟಿ 70 ಲಕ್ಷ ರೈತರಿಗೆ ಅನುಕೂಲವಾಗಲಿದೆ ಎಂದು ಮಾಹಿತಿ ನೀಡಿದರು. ನೆಕ್ಸ್ಟ್ ಏನಂದ್ರೆ ಎನ್ಹಾನ್ಸ್ಡ್ ಕ್ರೆಡಿಟ್ ಥ್ರೂ ಕೆಸಿಸಿ ಕಾರ್ಡ್ಸ್ ಏನು ಇವಾಗ 3 ಲಕ್ಷ ಕೊಡ್ತಾರೆ ಪ್ರತಿ ಒಂದು ಸತಿಗೆ, ಅದನ್ನು 5 ಲಕ್ಷಕ್ಕೆ ಮಾಡಿದ್ದಾರೆ. ಯಾಕಂದ್ರೆ 3 ಲಕ್ಷ ಸಾಕಾಗ್ತಾ ಇಲ್ಲ. ಇವಾಗ ಏನು ರಸಗೊಬ್ಬರಗಳದ್ದು ರೇಟ್ ಜಾಸ್ತಿ ಆಗಿದೆಯೋ, ಇಲ್ಲಾಂದ್ರೆ ಡ್ರಿಪ್ ಇರಿಗೇಷನ್ ಹಾಕ್ಸ್ಬೇಕಾಗುತ್ತೋ, ಏನು ಕೂಲಿ ಜಾಸ್ತಿ ಆಗ್ತಾ ಇದೆಯೋ, ಅಲ್ಲಿ ಫಾರ್ಮರ್ಸ್ಗೆ ವೇಜಸ್, ಅದನ್ನೆಲ್ಲ ನೋಡಿಕೊಂಡು ಇದನ್ನ 3 ಕೋಟಿಯಿಂದ 5 ಕೋಟಿ ಮಾಡಿದ್ದಾರೆ. ಇದರಿಂದ 7 ಕೋಟಿ 70 ಲಕ್ಷ ರೈತರಿಗೆ ಉಪಯೋಗ ಆಗುತ್ತೆ ಅಂತ